ನಮ್ಮ ಭಾರತ ದೇಶ ಅಂತ ಹೇಳಿದರೆ ಅದು ಹಲವಾರು ಸಂಸ್ಕೃತಿಗಳನ್ನು ಒಳಗೊಂಡಿರುವಂತಹ ಒಂದು ದೇಶ. ಆಯಾ ಒಂದು ಪರಿಸರಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಒಂದಷ್ಟು ಸಂಪ್ರದಾಯಗಳನ್ನು ನಮ್ಮ ಹಿರಿಯರು ರೂಢಿಸ್ಕೊಂಡು ಬಂದಿದ್ದಾರೆ. ಅದರಲ್ಲಿ ಇವತ್ತು ವಿಜ್ಞಾನ ತಂತ್ರಜ್ಞಾನದ ಒಂದು ಇಂಪ್ಯಾಕ್ಟ್ ಏನಾಗಿದೆ, ಅದರಿಂದ ಸಾಕಷ್ಟು ರೀತಿಯಾದಂತಹ ಜನಪದ ಕಲೆಗಳು, ಸಾಕಷ್ಟು ರೀತಿಯಾದಂತಹ ಜನಪದ ಆಚರಣೆಗಳು ನಮ್ಮಿಂದ ಕಣ್ಮರೆಯಾಗ್ತಾ ಇದೆ. ಈ ರೀತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಕಣ್ಮರೆಯಾಗಿದ್ದಂತಹ ಒಂದು ಸಂಪ್ರದಾಯದ ಕುರಿತು ಇವತ್ತು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳಿಕೊಳ್ತೇನೆ. ಇವತ್ತು ನಾನು ನಿಮ್ಮ ಜೊತೆಗೆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ಒಂದು ವಿಷಯ ವಸ್ತು ಅಂತ ಹೇಳಿದರೆ ಅದು ಅಂಟಿಕೆ ಪಿಂಟಿಕೆ. ಇದನ್ನು ನಮ್ಮ ಕರ್ನಾಟಕದ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಹಳ್ಳಿಗಳಲ್ಲಿ ಈ ಆಚರಣೆಯನ್ನು ಮಾಡ್ತಾರೆ. ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯಿಂದ 3 ದಿನಗಳ ಕಾಲ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡಲಾಗುತ್ತೆ. ಅಂದರೆ ಈ ಒಂದು ತಂಡದಲ್ಲಿ ಸುಮಾರು 3 ರಿಂದ 4 ಜನರ ತಂಡ ಇರುತ್ತೆ. ಅದನ್ನು ಹೊರತುಪಡಿಸಿ ಕೆಲವೊಂದು ಕಡೆಗಳಲ್ಲಿ ಸುಮಾರು ಒಂದು 10 ಜನರ ತಂಡವೂ ಕೂಡ ಇರುತ್ತೆ. ಇವರ ಪ್ರಮುಖವಾದಂತಹ ಕೆಲಸ ಏನು ಅಂತ ಹೇಳಿದರೆ, ಅವರು ದೇವಸ್ಥಾನದಲ್ಲಿ ಒಂದು ಪ್ರಮುಖವಾದಂತಹ ದೇವಾಲಯ ಅನ್ನೋದು ಇರುತ್ತೆ. ಅಂದರೆ ಊರಿನ ನಗರ ದೇವತೆ ಇದ್ದೇ ಇರುತ್ತೆ. ಆ ನಗರ ದೇವತೆಯ ದೇವಸ್ಥಾನದಿಂದ ಮೊದಲು ಅಲ್ಲಿ ದೀಪವನ್ನು ಹಂಚಿಕೊಂಡು ಊರಿನ ಎಲ್ಲರ ಮನೆಗೆ ಅವರು ದೀಪವನ್ನು ತೆಗೆದುಕೊಂಡು ಹೋಗ್ತಾರೆ. ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅವರು ಕೆಲವೊಂದಷ್ಟು ಹಾಡುಗಳನ್ನು ಕೂಡ ಅಲ್ಲಿನ ಜನರ ಮುಂದೆ ಹೇಳ್ತಾ ಹೋಗ್ತಾರೆ. ಊರಿನ ಮುಖಂಡರು ಅಥವಾ ಊರಿನ ಹಿರಿಯರು ಅಂತ ಹೇಳಿ ಯಾರಿರ್ತಾರೋ ಅವರು ಈ ಒಂದು ಜನರ ತಂಡವನ್ನು, ಅಂದರೆ ಅಂಟಿಕೆ ಪಿಂಟಿಕೆಯ ಜನರ ತಂಡವನ್ನು ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. 3 ದಿವಸಗಳ ಕಾಲ ಬಹಳ ವಿಜೃಂಭಣೆಯಿಂದ ಈ ಒಂದು ಆಚರಣೆಯನ್ನು ನಡೆಸ್ಕೊಂಡು ಹೋಗಲಾಗತ್ತೆ. ಆದರೆ ಇವರು ಈ ಒಂದು ಇದನ್ನು ಪಾಲಿಸುವಂತಹ ಒಂದು ಸಂದರ್ಭದಲ್ಲಿ, ಅಂದರೆ ಅಂಟಿಕೆ ಪಿಂಟಿಕೆಯನ್ನು ಹಬ್ಬವನ್ನು ಆಚರಣೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅವರು ಯಾವತ್ತಿಗೂ ಕೂಡ ಸೂತಕ ಯಾರಿಗಿರುತ್ತೆ, ಅಂದರೆ ಯಾರ ಮನೆಯಲ್ಲಿ ಸಾವಾಗಿರುತ್ತೆ ಅಂಥವರನ್ನು ಈ ಒಂದು ಅಂಟಿಕೆ ಪಿಂಟಿಕೆಯ ತಂಡದ ಒಳಗಡೆಗೆ ಅವರು ಸೇರಿಸ್ಕೊಳ್ಳೋದಿಲ್ಲ. ಅವರಿಗೆ 3 ವರ್ಷಗಳ ಕಾಲ ಈ ಅಂಟಿಕೆ ಪಿಂಟಿಕೆಯ ತಂಡದ ಜೊತೆಗೆ ಸೇರಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಮತ್ತು ಹೀಗೆ ಜನರ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾರದಾದ್ರೂ ಮನೆಯಲ್ಲಿ ಸೂತಕ ಇದ್ದರೆ ಅಂಥವರ ಮನೆಗೆ ಕೂಡ ಇವರು ದೀಪವನ್ನು ಕೊಂಡೊಯ್ಯೋದಿಲ್ಲ. ಯಾರ್ಯಾರ ಮನೆಗೆ ದೀಪವನ್ನು ತಗೊಂಡು ಹೋಗ್ತಾರೆ ಆ ಮನೆಯಲ್ಲಿದ್ದಂಥವರು ಆ ದೀಪ ಆರದೇ ಇರುವಂತಹ ರೀತಿಯಲ್ಲೇ ಆ ದೀಪಕ್ಕೆ ಎಣ್ಣೆಯನ್ನು ಹಾಕಬೇಕಾಗತ್ತೆ. ಪ್ರತಿಯೊಬ್ಬರು ತಮಗೆ ಎಣ್ಣೆಯನ್ನು ಹಾಕೋದ್ರ ಜೊತೆಗೆ ತಮ್ಮ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ಹಣ, ದವಸ ಧಾನ್ಯಗಳು, ಹಣ್ಣುಗಳು ಈ ರೀತಿ ಇದನ್ನೆಲ್ಲ ಈ ಅಂಟಿಕೆ ಪಿಂಟಿಕೆ ತಂಡದವರಿಗೆ ಕೊಡ್ತಾರೆ. ಸುಮಾರು 10 ಜನರು ಇರುವಂತಹ ಒಂದು ತಂಡದಲ್ಲಿ ಅದರಲ್ಲಿ ಹಿಮ್ಮೇಳದವರು, ಮುಮ್ಮೇಳದವರು ಇವರೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ. ಅದರ ಜೊತೆಗೆ ಹಣವನ್ನು ಸಂಗ್ರಹಿಸಲಿಕ್ಕೆ ಅಂತಲೇ ಅಲ್ಲಿ 1 ಅಥವಾ 2 ಜನ ನಿಗದಿಯಾಗಿರ್ತಾರೆ. ಹಣ ಅಥವಾ ಅಲ್ಲಿ ಜನರು ಕೊಡುವಂತಹ ದವಸ ಧಾನ್ಯಗಳನ್ನು ಜನ ಏನೇ ಕೊಟ್ಟರು ಕೂಡ ಅವರು ಸಂತೋಷದಿಂದ ಸ್ವೀಕರಿಸಲಿಕ್ಕೆ ಅಂತಲೇ ಆ ತಂಡದಲ್ಲಿ 2 ರಿಂದ 3 ಜನರ ಒಂದು ಸಂಖ್ಯೆ ಇರುತ್ತೆ. ಇದು ಎಲ್ಲದರ ಜೊತೆಯಲ್ಲಿ ಈ ಅಂಟಿಕೆ ಪಿಂಟಿಕೆ ಅನ್ನೋ ಪದ ತಮಿಳಿನ ಪಂಟಿಕೈ ಅನ್ನುವಂತಹ ಒಂದು ಪದದಿಂದ ಬಂದಿರಬಹುದು ಅಂತ ಹೇಳಿ ವಿದ್ವಾಂಸರು ಒಂದು ಊಹೆಯನ್ನು ಕೂಡ ಮಾಡ್ತಾರೆ. ಇದರ ಜೊತೆಯಲ್ಲಿ ಯಾರು ಈ ಅಂಟಿಕೆ ಪಿಂಟಿಕೆಯನ್ನು ಮುಖ್ಯವಾಗಿ ಆಚರಿಸ್ತಾರೆ ಅಂತ ಹೇಳಿದರೆ, ಮಲೆನಾಡಿನಲ್ಲಿ ದೇವರು, ಲಿಂಗಾಯತರು, ಒಕ್ಕಲಿಗರು ಮತ್ತು ಹಲಸರು ಈ 4 ಜಾತಿಗಳು ಮುಖ್ಯವಾಗಿ ಈ ಅಂಟಿಕೆ ಪಿಂಟಿಕೆ ತಂಡವನ್ನು ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಇದರ ಜೊತೆಯಲ್ಲಿ ಎಷ್ಟೋ ಜನರು ತಮ್ಮ ಒಂದು ಸಂತೋಷವಾದಂತಹ ಒಂದು ಕ್ಷಣಗಳನ್ನು ಕೂಡ ಈ ಒಂದು ಇದರಲ್ಲಿ ಕಳೀತಾರೆ. ಅದಾದ ನಂತರದಲ್ಲಿ ಅವರು
ಊರಿನ ಜನರನ್ನೆಲ್ಲರಿಗೂ ಕೂಡ ಈ ಒಂದು ಹಬ್ಬಕ್ಕೆ ಆಮಂತ್ರಣವನ್ನು ಕೂಡ ನೀಡ್ತಾರೆ. ಅಂದರೆ 3 ದಿವಸ ಮುಗಿದ ನಂತರದಲ್ಲಿ ಅಲ್ಲಿನ ಜನ ಅಲ್ಲಿ ಏನು ಅವರಿಗೆ ಹಣ ಅಥವಾ ದವಸ ಧಾನ್ಯಗಳು ಏನು ಸಿಕ್ಕಿರುತ್ತೆ ಅದೆಲ್ಲದನ್ನು ಕೂಡ ಸಂಗ್ರಹಿಸಿ ಅದರಿಂದ ಊಟಗಳನ್ನು ರೆಡಿ ಮಾಡ್ತಾರೆ. ಊಟ ರೆಡಿ ಮಾಡಿಬಿಟ್ಟು ಸಾಮೂಹಿಕ ಭೋಜನವನ್ನು ಅವರು ಏರ್ಪಡಿಸ್ತಾರೆ. ಸಾಮೂಹಿಕ ಭೋಜನದಲ್ಲಿ ಅಕ್ಕಪಕ್ಕದ ಹಳ್ಳಿಯ ಜನರಿಗೂ ಕೂಡ ಆಮಂತ್ರಣವನ್ನು ನೀಡುತ್ತಾರೆ. ಅವರು ಹೆಚ್ಚಾಗಿ ಈ ಒಂದು ಹಬ್ಬಗಳ ಆಚರಣೆ ಮಾಡುವಂಥದ್ದು ಅಂದರೆ ಅಂಟಿಕೆ ಪಿಂಟಿಕೆಯನ್ನು ಆಚರಿಸುವಂಥದ್ದು ಸಂಜೆ 6 ಗಂಟೆ 7 ಗಂಟೆಯ ನಂತರದಲ್ಲಿ ಅವರು ಇದನ್ನು ಆಚರಣೆಯನ್ನು ಪ್ರಾರಂಭ ಮಾಡ್ತಾರೆ. ಯಾಕೆ ಇಷ್ಟು ಹೊತ್ತಿಗೆ ಅವರು ಇದರ ಒಂದು ಆಚರಣೆಯನ್ನು ಪ್ರಾರಂಭ ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ಕತ್ತಲಲ್ಲಿ ದೀಪ ಹಚ್ಚಿದರೆ ನಮ್ಮ ಜೀವನದಲ್ಲಿರುವಂತಹ ಕತ್ತಲೆ ಅಂದರೆ ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲವೂ ಕೂಡ ಈ ಒಂದು ದೀಪದಲ್ಲಿ ಉರಿದು ಹೋಗಲಿ, ನಮ್ಮ ಜೀವನಕ್ಕೆ ಸುಖಮಯವಾದಂಥ ಸಂತೋಷವಾದಂತಹ ದಿನಗಳು ಬರಲಿ ಅಂತ ಹೇಳಿ ಈ ಒಂದು ಅವರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಅವರು ಈ ಒಂದು ಅಂಟಿಕೆ ಪಿಂಟಿಕೆಯನ್ನು ಆಚರಣೆಯನ್ನು ಕೂಡ ಮಾಡ್ತಾ ಹೋಗ್ತಾರೆ. ಇದರಲ್ಲಿ 2 ರೀತಿಯಾದಂತಹ ಒಂದು ಆಚರಣೆಗಳು ಇದೆ. ಅದರಲ್ಲಿ ಅವರು ಹಾಡನ್ನು ಏನು ಹೇಳ್ತಾರೆ, ಅದರಲ್ಲಿ ದೀಪದ ಯಾತ್ರೆಗೆ ಸಂಬಂಧಿಸಿದಂತಹ ಪದಗಳು ಮತ್ತು ಇತರ ಪದಗಳು ಅಂಥೇಳಿ 2 ರೀತಿಯಾದಂತಹ ಒಂದು ಹಾಡುಗಳನ್ನು ಅವರು ಅಲ್ಲಿ ಜನರ ಮುಂದೆ ಪ್ರಸ್ತುತಪಡಿಸ್ತಾರೆ. ಅದರ ಜೊತೆಯಲ್ಲಿ ಈ ಯಾತ್ರೆ ಅಂತಿಮವಾಗುವಂತಹ ಒಂದು ಸಂದರ್ಭದಲ್ಲಿ ಅವರು ಒಂದು ಹಲಸಿನ ಹಣ್ಣಿನ ಮರ ಏನಿರುತ್ತೆ, ಹಲಸಿನ ಹಣ್ಣಿನ ಮರದ ಹತ್ರ ಹೋಗಿ ಆ ಬತ್ತಿಯನ್ನು ಒಂದು ರೆಂಬೆ ಹತ್ರ ಇಟ್ಬಿಟ್ಟು ಈ ಒಂದು ಇದನ್ನು ಮುಗಿಸ್ತಾರೆ. ಅದರ ಜೊತೆಯಲ್ಲಿ ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈ ಒಂದು ಆಚರಣೆ ಅನ್ನುವಂಥದ್ದು ನಮ್ಮ ಜನಮಾನಸದಲ್ಲಿ ಇದು ಕಡಿಮೆ ಆಗ್ತಾ ಇದೆ. ಈ ಥರದ ಆಚರಣೆ, ಈ ಥರದ ಸಂಪ್ರದಾಯಗಳನ್ನು ನಾವು ಇನ್ನೂ ಒಂದಷ್ಟು ತಿಳ್ಕೊಂಡು ಇದರ ಆಚರಣೆಯನ್ನು ನಾವು ಮುಂದಿನ ಜನಾಂಗಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.